ಲಲಿತಿ ನಿಂಗೊಂದು ವಿಷಯ ಗೊತ್ತನ್ಲೆ? ಏನ್ಲೇ ಅದು? ನಾನು ನಿನ್ನೆ ಅದು ಇನ್ಸ್ಟಾಗ್ರಾಮ್ನಾಗ ಒಂದು ಐ ಡಿ ರೆಡಿ ಮಾಡ್ತೀನಿ ಅಂತ ಅಂದಿದ್ದೆಲ್ಲ, ಹಂಗೆ ಒಂದು ಐ ಡಿ ರೆಡಿ ಮಾಡೀನಿ. ನೀನು ನಿನ್ನ ಹತ್ರ ಯಾವ್ಯಾವ ಚಲೋ ಚಲೋ ಬ್ಲೌಸ್ ಹೊಲ್ದಿದ್ದು ಫೋಟೋ ಅದಾವೆ ನೋಡು, ಅಷ್ಟು ನನ್ನ ಫೋನಿಗೆ ಕಳಿಸ್ಬಿಡು, ಅಷ್ಟು ಹಾಕ್ಬಿಡ್ತೀನಂತೆ. ನೋಡೋಣ ಏನಾಗುತ್ತಂತಂದು. ಹೌದನ? ಚಲೋ ಆದ್ ಬಿಡ. ಹಂಗಾರ ನನ್ನ ಹತ್ರ ಇರೋ ಫೋಟೋ ಎಲ್ಲ ನಿಂಗೆ ಆಮೇಲೆ ಕಳಿಸ್ತೀನಂತ. ಫೋನ್ ಒಳಗಡೆ ಐತಿ, ಅಷ್ಟು ಕಳಿಸ್ತೀನಂತ. ಅವನು ಅಷ್ಟು ಹಾಕ್ಬಿಡು, ನೋಡೋಣ ಏನಾಗುತ್ತಂತಂದು. ಸುಮ್ಮನೆ ಅವ್ರು ಬಂದ್ರೆ ದಿನ ಏನು ಅಡುಗೆ ಮಾಡ್ಬೇಕನಪ್ಪ, ದಿನ ಅದ ಚಿಂತೆ ಅಲ್ಲ. ಬೆಳಗ್ಗೆ ಏನು ಮಾಡ್ಬೇಕು, ಮಧ್ಯಾಹ್ನಕ್ಕೆ ಏನು ಮಾಡ್ಬೇಕಂತಂದು. ಹೂನಾ, ಏನು ಮಾಡ್ಬೇಕಾ ಏನು ಅನಿಸ್ಬಿಡ್ತೈತಪ್ಪ. ಏನೋ ಇಬ್ಬರು ಅಕ್ಕ ತಂಗಿ ಏನೋ ಗುಸು ಗುಸು ಪಿಸು ಪಿಸು ಮಾತಾಡ್ಕೊಂಡು ಕುಂತಿದ್ರಿ. ಅಯ್ಯ ಏನಿಲ್ಲ ರೀ ಮಾವರ, ಅದೇ ಅಡುಗೆ ಏನು ಮಾಡ್ಬೇಕು ಏನು ಎತ್ತ ಅಂತಂದು ಅದ್ರ ಬಗ್ಗೆನೇ ಮಾತಾಡ್ಕೊತಿದ್ವಿ ಅಷ್ಟೇ. ನಂಗೆ ನೀವೇ ಯಾವಾಗ ಬಂದ್ರಿ ಮಾವರ? ನನಗೆ ಗೊತ್ತಾಗಲಿಲ್ಲ. ಹೊಲಕ್ಕೆ ಹೋಗಿಲ್ಲನ್ರಿ ನೀವಿನ್ನ? ಇಲ್ಲ, ಇನ್ನೂ ಹೋಗಿಲ್ಲ, ಹೋಗ್ಬೇಕು. ನೀವಿಬ್ರು ಏನೋ ನಡ್ಸಕ್ಕೆ ಕುಂತೀರಿ ಒಳಗಡೆ ಅಂತ ನಂಗೆ ಅನುಮಾನ ಬರಾಕುಂತೈತಿ. ನಾವೇನು ಮಾಡಾಕುಂತೀವ್ರಿ? ನಮ್ಮ ಪಾಡಿಗೆ ನಾವು ನಿಂತ್ಕೊಂಡಿವಿ. ಏನೋ ನಾವಿಬ್ರು ಮಾತಾಡಬಾರ್ದನ್ರಿ? ಹಾಂ, ಏನಾರು ಮಾತಾಡಿದ್ರೆ ಏನಾರ ಒಳಗಡೆನೇ ನಡ್ಸಾಕುಂತೀವಿ ಅಂತ ಅರ್ಥನ? ಹಂಗಲ್ಲ, ಆದರೂ ಏನೋ ಒಂದು ಅನುಮಾನ ನಂಗೆ. ನೀವಿಬ್ರು ಒಳಗಡೆ ಏನೋ ಪ್ಲ್ಯಾನ್ ಮಾಡಿರಿ ಅಂತಂದು. ಏನೂ ಇಲ್ಲ ರೀ ಮಾವರ, ಹಂಗೆ ಮಾತಾಡ್ಕೊತ ಕುಂತಿದ್ವಿ ಅಷ್ಟೇ. ಸರಿ ಆಯ್ತು ತಗೋರಿ, ನಾನು ಹೊಲಕ್ಕೆ ಹೋಗ್ಬರ್ತೀನಿ. ಸರಿ ರೀ. ಸವಿ, ಅಲ್ಲಿ ಬರಾಕುಂತಿದ್ದ ತಾರಾ ಅಲ್ಲ? ಹೌದು, ತಾರಾನ. ಹಾಯ್ ಅಕ್ಕ, ಇಬ್ರು ಆರಾಮದಿರಾ? ಹ್ಞೂ ತಾರಾ, ನಾವು ಆರಾಮದೀವಿ ನೋಡು. ನೀನು ಆರಾಮದಿಯಾ? ಹ್ಞೂ ಅಕ್ಕ, ನಾನು ಆರಾಮದೀನಿ. ಅದು ನಂಗೆ ಮನೆಯಲ್ಲಿ ಒಬ್ಬಳೇ ಇದ್ದಿದ್ದು ಬೋರ್ ಆಗಿತ್ತಾ. ಅದು ಅಲ್ಲದೆ ಅಲ್ಲಿ ಯಾರ ಜೊತೆನಾದರೂ ಮಾತಾಡೋಣ ಅಂದ್ರೆ ನನ್ನ ಏಜಿನವ್ರು ಯಾರೂ ಇಲ್ಲನೇ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಹೋದ್ರಾಯ್ತು ಅಂತ ಬಂದೆ. ನೀವು ಬ್ಯುಸಿ ಇದ್ರೇನಕ್ಕ? ಅಯ್ಯೋ ಹಾಗೇನಿಲ್ಲ, ನಮ್ಮದು ಕೆಲಸ ಎಲ್ಲ ಮುಗ್ದಿತ್ತಾ, ಹಂಗೆ ಮಾತಾಡ್ಕೊಂತ ನಿಂತಿದ್ವಿ. ನೀ ಬಂದಿದ್ದು ಚಲೋನ ಆತು ಬಿಡು. ಬಾ ಒಳಗಡೆ ಹೋಗೋಣ, ಚಾ ಮಾಡ್ತೀನಿ, ಚಾ ಕುಡಿ ಅಂತ. ಅಯ್ಯೋ ಅಕ್ಕ, ಚಾಗಿ ಏನು ಬೇಡಕ್ಕ, ಮನೆಯಲ್ಲಿನ ಚಾ ನಾಷ್ಟ ಎಲ್ಲ ಆಗೈತಿ ನಂದು. ಚಾಗಿ ಏನು ಬೇಡ. ಅದೇ ಹಂಗೆ ನಿಮ್ಮನ್ನು ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದನ? ಚಲೋ ಆತು ಬಿಡು. ನಾವು ಆ ಕಡೆ ಬರ್ಬೇಕಂದ್ರೆ ಬರೋಕ್ಕಾಗಲಿಲ್ಲ, ಮನ್ಯಾಗ ಕೆಲಸ ಅವು ಇವು ಅಂತಂದು ಬ್ಯುಸಿನ ಆಗ್ಬಿಟ್ವಿ. ನೀ ಬಂದಿದ್ದು ಚಲೋ ಆತು ಬಿಡು. ನಮಗೂ ನಾವೇ ಇಬ್ಬರು ಮಾತಾಡಿ ಬೇಸರ ಆಗಿತ್ತು. ನೀನು ಬಂದಿದ್ದಕ್ಕೆ ಚಲೋ ಆತು, ಮಾತಾಡ್ಕೊತ ಕೂತ್ಕೊಂಡ್ರಾಯ್ತು. ಬಾ ಒಳಗಡೆ ಹೋಗೋಣಂತ. ಅಯ್ಯೋ ಬೇಡಕ್ಕ, ಒಳಗಡೆ ಏನೂ ಬರಲ್ಲ. ಅದು ಒಂದು ಸ್ವಲ್ಪ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ನಿಮ್ಮಿಬ್ಬರ ಜೊತೆ. ಅದು ಒಳಗಡೆ ಮಾತಾಡಿದ್ರೆ ಸರಿ ಅನ್ಸಂಗಿಲ್ಲ. ಯಾಕಂದ್ರೆ ಆ ವಿಷಯ ನಿಮ್ಮಿಬ್ಬರಿಗಷ್ಟೇ ಗೊತ್ತಾದರೆ ಸಾಕು, ಮತ್ತು ಸುಮ್ಮನೆ ಮನೆಯಲ್ಲೆಲ್ಲ ಗೊತ್ತಾಗೋದು ಬೇಡ ಅಂತ. ಮುಖ್ಯವಾದ ವಿಷಯನ ಏನು ತಾರ ಅದು? ನಮ್ಮ ಮನೆಯಾಗ ಎಲ್ಲರೂ ಆರಾಮದಾರಿಲ್ಲ? ಅಯ್ಯೋ ಅಕ್ಕ, ನಿಮ್ಮ ಮನ್ಯಾಗೂ ಎಲ್ಲರೂ ಆರಾಮದಾರ, ಲಲಿತಕ್ಕನವ್ರ ಮನ್ಯಾಗೂ ಎಲ್ಲರೂ ಆರಾಮದಾರ. ಅದು ಹಂಗೆ ಒಂದು ಸ್ವಲ್ಪ ಏನೋ ಮಾತಾಡ್ಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೆ. ಇವಾಗಿನ ನಿಮ್ಮ ಅತ್ತೆಯರೇನು ಹೊರಗಡೆ ಬರಲ್ಲಕ್ಕ, ಆರಾಮಾಗಿ ಮಾತಾಡ್ಬೋದಲ್ಲ ಇಲ್ಲಿ? ಆರಾಮಾಗಿ ಮಾತಾಡ್ಬೋದು, ನೀ ಮಾತಾಡು ಥರ, ಏನೂ ಪ್ರಾಬ್ಲಮ್ ಇಲ್ಲ. ಅದು ಅತ್ತಿ ಒಳಗಡೆ, ನಮ್ಮ ಅತ್ತಿ ಒಳಗಡೆ ಮಕ್ಕೊಂಡಂಗನ ಆಗಲ್ಲ. ಇಲ್ಲೇನು ಬರಂಗಿಲ್ಲ ತಗೋ, ಬಂದ್ರೂ ಗೊತ್ತಾಕೈತಿ, ಪರವಾಗಿಲ್ಲ. ನೀ ಹೇಳಿ ಏನು ಅನ್ನೋದು, ನಮಗೆ ಭಯ ಆಗಾಕುಂತೈತಿ ಏನು ಎತ್ತ ಅಂತಂದು. ಏನು ಹೇಳಿ, ಪರವಾಗಿಲ್ಲ. ಅದು ಲಲಿತಾಕ್ಕ, ನಿಮ್ಮ ತಮ್ಮ ಒಂದು 15 ದಿನದಿಂದ ಆಯ್ತಕ್ಕ, ಯಾಕೋ ಮನೆಗೆ ಕುಡ್ಕೊಂಬರೋದು, ಆಮೇಲೆ ನಿಮ್ಮ ಚಿಕ್ಕ ಮಗ ಹೊಡೆಯೋದು, ಹಾಗೆಲ್ಲ ಮಾಡಾಕುಂತ್ಬಿಟ್ಟಾನಕ್ಕ. ನಿಮ್ಮ ಮನ್ಯಾಗ ಎಲ್ಲರೂ ಪಾಪ ಭಾಳ ಬೇಜಾರಾಗ್ಬಿಟ್ಟಾರ. ನಿಮ್ಮ ಕಾಕ ಅಂತೂ ಒಂದು ಎಷ್ಟು ಬೇಜಾರಾಗ್ಬಿಟ್ಟಾರಂದ್ರೆ, ಯಪ್ಪ ಅವ್ರ ಮುಖ ನೋಡೋಕ್ಕಾಗವಲ್ದು ನನಗೆ, ಅಷ್ಟು ಬೇಜಾರಾಗ್ಬಿಟ್ಟಾರ. ಏನು ಹೇಳಾಕುಂತಿದ್ದಾರ ನೀನು? ಹ್ಞೂ ಅಕ್ಕ, ನಿಜಾನ ಹೇಳಾಕುಂತೀನಿ. ಯಾಕನ ಪವನ್ ಅದಾನಲ್ಲ, ಭಾಳ ಒಂಥರ ನನಗೇನೋ ಅನುಮಾನ, ಕುಡಿದು ಬಂದು ಹೊಡೆಯಾಕುಂತಾನೋ ಏನೋ ಅಂತಂದು. ಬರೀ ರೊಕ್ಕ ಕೊಡು ಅಂತಂದು ಚಿಗವ್ಗ ಆಮೇಲೆ ಮಲ್ಲಮ್ಮಜ್ಜಿಗೆ ಭಾಳ ಗಂಟು ಬೀಳ್ತಾನೆ. ಅವ್ರೇನಾರು ರೊಕ್ಕ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಹೊಡೆಯೋದು, ಇಲ್ಲ ಬಾಯಿಗೆ ಬಂದಂಗೆ ಬೈಯೋದು, ಹಾಗೆಲ್ಲ ಮಾಡಾಕುಂತ್ಬಿಟ್ಟಾನ. ಅಯ್ಯೋ ದೇವ್ರಿ, ಅವನಿಗೇನಾತ? ಅಲ್ಲ, ಅವನು ಯಾಕೆ ಹಂಗೆ ಮಾಡಾಕುಂತಾನೆ? ಅಲ್ಲ, ಅಮ್ಮನೂ ನನಗೇನು ಒಂದು ಮಾತು ಫೋನ್ ಹಚ್ಚಿ ಹೇಳಿಲ್ಲಲ್ಲ, ನಮ್ಮ ಚಿಗವನು ಏನು ಹೇಳಿಲ್ಲ. ಅಯ್ಯೋ, ನಿಮ್ಮ ಚಿಗವಂತೂ ಅಳದ ಏನು ಇನ್ನು ಮಲ್ಲಮ್ಮ ನಿಮಗೆ ಹೇಳ್ಬೇಕಂದ್ರೆ ಮತ್ತು ನೀ ಸುಮ್ಮನೆ ಚಿಂತೆ ಮಾಡ್ತೀರಿ, ಬೇಡ ಗಂಡನ ಮನ್ಯಾಗ ಅದಳ ಆರಾಮಾಗಿರಲಿ ಅಂತಂದು ನಿನಗೇನು ಹೇಳಿಲ್ಲ ಅವರು. ಆದ್ರೆ ಭಾಳ ತ್ರಾಸ ಅನ್ಭವಿಸ್ತಾಕೊಂತಾರೆ ಅವ್ನ ಸಲುವಾಗಿ. ನಿಮ್ಮ ಮನೆಯವರಿಗೆಲ್ಲ ಸಾಕಾಗಿ ಹೋಗ್ಬಿಟ್ಟೈತಕ್ಕ. ಅಷ್ಟು ಎದಕ್ಕಂಗೆ ಮಾಡಾಕುಂತಾನೆ ಏನೋ ಗೊತ್ತಿಲ್ಲ. ಈಗಂತೂ ಒಂದು 15 ದಿನ, ಒಂದು ತಿಂಗಳ ಸಮೀಪ ಆಗಕ್ಕೆ ಬಂತಾನೆ ನೋಡಕ್ಕೆ. ಹಂಗೆ ಮಾಡಾಕುಂತ್ಬಿಟ್ಟಾನವ. ಬರ್ತಾ ಭಾಳ ಅತಿಯಾಗಿ ಮಾಡಾಕುಂತಾನ. ನಂಗೆ ಅವ್ರು ನಿಮ್ಮ ಮನೆಯವ್ರು ನೋಡಿ ಭಾಳ ಜೀವ ಚುರ್ರು ಅನ್ನಿಸ್ಬಿಡ್ತಕ್ಕ. ಅದಕ್ಕೆ ನಾನು ಮನಸ್ಸು ತಡಿಲಾರ್ದ ನಿನಗೆ ಹೇಳಾಕಂತ ಬಂದೆ. ನಿಮ್ಗೆ ಹೇಳಿದ್ರೆ ನೀವು ಏನಾರ ಮಾಡ್ತೀರಿ ಅಂತಂದು. ಪಾಪ ಮಲ್ಲಮ್ಮಗ ವಯಸ್ಸಾಗೈತಿ, ನಿಮ್ಮ ಚಿಗವರ ಏನು ಮಾಡ್ತಾರೆ? ನಿಮ್ಮ ಕಾಕಾಗೂ ವಯಸ್ಸಾಗೈತಿ, ಪಾಪ ಅವ್ರು ಎಷ್ಟು ಹೇಳಿದ್ರು ಅವ್ರ ಮಾತು ಕೇಳವಲ್ಲವ. ಏನು ಹರ್ದಾಗಿತ್ತು ಇವನಿಗೆ? ಎದಕ್ಕೆ ಹಿಂಗೆ ಮಾಡಾಕುಂತಾನ ಅವನು?
ಪಾಪ ನಮ್ಮಮ್ಮ ಒಂದು ದಿನಾನು ತನಗೋಸ್ಕರ ಅಂತ 1 ರೂಪಾಯಿ ರೊಕ್ಕ ತೆಗೆದಿಟ್ಕೊಂಡಿಲ್ಲ. ಬಂದಿದ್ದ ರೊಕ್ಕ ಎಲ್ಲನೂ ಬರೀ ಮನೆ ಖರ್ಚು ಮಾಡೋದು ಇಲ್ಲ ಮೊಮ್ಮಕ್ಳಿಗೆ ಕೊಡೋದು ಮಾಡ್ತಾಳೆ. ಅಂತ ಅಮ್ಮಗ ಈ ನಮ್ನಿ ದ್ರೋಹ ಮಾಡಕ್ಕಂತಾನ ಅವನು. ಇಷ್ಟಾರ ಸೊಕ್ಕಿದ್ದಿತ್ತು ಅವನಿಗೆ. ಇಲ್ಲ ಅವನನ್ನು ಯಾರು ಏನೋ ಹೇಳಾಕುಂತಾರಂತ ಅನಿಸ್ತೈತಿ ನನಗೆ. ಅವನು ಸೊಕ್ಕು ಮುರಿಸ್ಬೇಕು ಮೊದಲು. ಹ್ಞೂ ಅಕ್ಕ, ಈಗ ಎಷ್ಟು ಹೆಂಗೆ ಮಾತಾಡ್ತಾನೆ ಗೊತ್ತಾ ಅವನು. ಯಪ್ಪ 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 ಅವ್ನು ಮಾತಾಡೋದು ಕೇಳಿದ್ರನ ಯಪ್ಪ ಕೈಕಾಲೆಲ್ಲ ಜುಮ್ ಅಂತ ನಮ್ಮನೆ ಮಾತಾಡ್ತಾನೆ ಗೊತ್ತಾ. ಒಟ್ಟ ಮರ್ಯಾದೆನೇ ಕೊಡಂಗಿಲ್ಲ. ಬಾಯಿಗೆ ಬಂದಂಗೆ ಬೈತಾನಕ್ಕ. ಮನೆ ಹೊರಗಡೆ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಬೈತಾನೆ. ನಿಮ್ಮ ಮನ್ಯಾಗ ಅನ್ನೋರು ಹೊರಗಡೆ ತಲೆ ಎತ್ತು ಅಡ್ಡಾಡ್ಲಾರ್ದಂಗೆ ಮಾಡಿಟ್ಬಿಟ್ಟಾನ ಗೊತ್ತಾ ಅವನು. ಅಯ್ಯೋ ದೇವ್ರೆ, ಪಾಪ ನಮ್ಮ ಕಾಕ ನಮ್ಮಮ್ಮ ನಮ್ಮ ಚಿಗವೆಲ್ಲ ಎಷ್ಟು ತ್ರಾಸ ಪಡಾಕುಂತಾರ ಏನು. ಅಯ್ಯೋ ಅಕ್ಕ, ಈಗಂತೂ 2 ದಿನದಿಂದ ಆಯ್ತು ನಿಮ್ಮ ಮನ್ಯಾಗ ಅಡುಗೆನೂ ಮಾಡಿಲ್ಲ, ಊಟನೂ ಮಾಡಿಲ್ಲ ಗೊತ್ತೇನು. ಮತ್ತು ನಾನು ಒಂದಿನ ಅಡುಗೆ ಮಾಡ್ಕೊಂಡು ಹೋಗ್ಕೊಟ್ಟಿದ್ದೆ, ಊಟ ಮಾಡಿದ್ರು. ಅದಾದಮೇಲೆ ಮತ್ತು ಇದು ಯಾರು ಮಾಧವಮ್ಮ ಮಾಧವ ಚಿಗವ ಅದಲ್ಲ, ಅವ್ರು ಅಡುಗೆ ಮಾಡಿ ಕೊಟ್ಟು ಬರ್ತಿದ್ರು. ಇಲ್ಲ ಮಲ್ಲಮ್ಮಗ ಮನ್ಯಾಗ ಕರೆದು ಊಟಕ್ಕೆ ಕೊಡ್ತಿದ್ರು. ಅವರಿಗಂತೂ ಮನ್ಯಾಗ ನೆಮ್ಮದಿಲ್ಲಾದಂಗೆ ಮಾಡಿಬಿಟ್ಟಾನ ಅವನು. ಅಯ್ಯೋ ದೇವ್ರೆ, ಅವನಿಗೆ ಏನಾತ ಹಂಗೆ ಎದಕ್ಕೆ ಮಾಡಾಕುಂತಾನ ಅವನು. ಮುಂಚೆ ಎಲ್ಲ ಸುಮ್ಮನೆ ಇದ್ದಲ್ಲ, ಚಲೋನೇ ಇದ್ದಲ್ಲ, ಎದಕ್ಕೆ ಹಿಂಗೆ ಮಾಡಾಕುಂತಾನ ಇವನು. ಒಮ್ಮೆ ನಮ್ಮಕ್ಕ ಏನಾತ ಇವನಿಗೆ ಹಿಂಗೆಲ್ಲ ಮಾಡಾಕ. ಇನ್ನೇನು ನಿಮ್ಮ ಚಿಗವ್ವ ಕೊಟ್ಟಿರೋ ಸವಲತ್ತು ಮಕ್ಳಿಗೆ ಅಷ್ಟು ಚಂದ ಸವಲತ್ತು ಕೊಟ್ಟಾಳ. ಬರೀ ಯಾವಾಗ ನೋಡಿದ್ರು ನಿಂತಲ್ಲಿರೋ ರೊಕ್ಕನ ಕಸ್ದು ಕೊಡ್ತಿದ್ಲು. ಅವ ಅದರಿಂದ ಏನೇನು ಚಟ ಕಲ್ತಿದ್ದ ಏನು ಯಾರಿಗೆ ಗೊತ್ತು. ಈಗ ಮತ್ತು ನೀನು ಈ ಕಡೆ ಗಂಡನ ಮನೆಗೆ ಬಂದಮೇಲೆ ರೊಕ್ಕ ಬರೋದ ಬಂದಾತಲ್ಲ, ಮತ್ತು ರೊಕ್ಕ ಕೊಡ್ಲಾರ್ದಕ್ಕೆ ಹಿಂಗೆ ಹೊಡೆಯೋದು ಬಡಿಯೋದು ಮಾಡಿ ರೊಕ್ಕ ಕಸ್ಕೊನಾಕುಂತಾನವ. ಎಲ್ಲ ನಿಮ್ಮ ಚಿಗವನು ಮಾಡಿದ್ದ ಇದು. ನಿಮ್ಮ ಚಿಗವ್ವ ನೆಟ್ಟಿಗೆ ಇದ್ದಿದ್ರೆ ಇದು ಯಾಕೆ ಹಿಂಗೆ ಆಕಿತ್ತು. ಅಯ್ಯೋ ದೇವ್ರೆ, ಇವಾಗ ಏನು ಮಾಡೋದ ಸವಿತಾ. ನನಗೆ ನಮ್ಮಮ್ಮ ನಮ್ಮ ಕಾಕ ಎಷ್ಟು ಒಳ್ಳೆಯವರು ಗೊತ್ತಾ. ಅವ್ರಿ ಅಂಥವ್ರ ಮನಸ್ಸಿಗೆ ನೋವು ಮಾಡಾನಲ್ಲವ. ಅವನೇನು ಉದ್ಧಾರಕ್ಕ ನಾನು. ಏನು ಮಾಡೋದ ಈಗ. ನೀನು ಅಳಬೇಡ, ನೀನು ಎದಕ್ಕೆ ಆತಿದ್ದಿ. ಅವ್ನು ಸೊಕ್ಕ ಸರಿಯಾಗಿ ಮುರಿಯೋಣ, ಸುಮ್ಮನೆ ಇರು. ಮುರಿದ್ವಿ ಅಂದ್ರೆ ತಾನ ನೆಟ್ಟಗಕ್ಕನ. ಹ್ಞೂ ಯಾಕ, ನೀನು ಹತ್ಕೊಂತ ಕುಂತ್ರೆ ಏನು ಪ್ರಯೋಜನ ಇಲ್ಲ. ಈಗ ಅವರು ಹತ್ಕೊಂತ ಕುಂತಾರ, ನೀನು ಹತ್ಕೊಂತ ಕುಂತಿ ಅಂದರೆ ಏನು ಪ್ರಯೋಜನ ಬರ್ತೈತೆ ಹೇಳು. ಅದನ್ನು ಬಿಟ್ಟು ಮೊದಲು ನಿಮ್ಮ ತಮ್ಮಗೆ ನೀನೇ ಒಂದು ಸ್ವಲ್ಪ ತಿಳಿಸಿ ಹೇಳು, ಇಲ್ಲ 4 ಬಿಟ್ಟು ಹೇಳು. ಆ ಹಕ್ಕು ಐತಿ ನಿನಗೆ. ಈಗ ನಾವು ಯಾರು ಹೇಳಕ್ಕೆ ಹೋದ್ವಿ ಅಂದ್ರೆ ನಮಗೆ ನೀವು ಯಾರು, ನೀವು ಎದಕ್ಕೆ ಕೇಳಕ್ಕೆ ಬರ್ತೀರಿ ಅಂತಾನೆ. ನೀವೇ ಹೇಳಿದ್ರೆ ನೀವಿಬ್ರನ್ನ ಹೆಂಗಾರ ಮಾಡಿ ಅವನಿಗೆ ತಕ್ಕ ಪಾಠ ಕಲಿಸಿದ್ರೆ ಅಂದ್ರೆ ಚಲೋ ಆಕೈತೆ ನೋಡ್ಬೇಕಾ. ಅದನ್ನು ಬಿಟ್ಟು ನೀ ಹತ್ಕೊಂತ ಕುಂತಿ ಅಂದರೆ ಏನು ಪ್ರಯೋಜನ ಇಲ್ಲ. ಹ್ಞೂ ಲಲಿತಾ, ಹತ್ಕೊಂತ ಕುಂತ್ರೆ ಏನು ಪ್ರಯೋಜನ ಇಲ್ಲ. ಅವನಿಗೆ ತಕ್ಕ ಪಾಠ ಕಲಿಸೋಣ, ಸುಮ್ಮನಿರು. ನೀನು ಎದಕ್ಕೆ ಕಳ್ತಿದ್ದಿ. ಅಲ್ಲ, ನಮ್ಮ ಮನೆಯವ್ರಿಗೆ ಅಷ್ಟೆಲ್ಲ ತೊಂದರೆ ಕೊಡಾಕುಂತಾನಂತ. ಪಾಪ ಅವ್ರು ಊಟನೂ ಮಾಡಿಲ್ಲ ಅಂತ ಗೊತ್ತಾ. ನಮ್ಮಮ್ಮನೂ ಒಂದು ಮಾತು ಕೂಡ ನನಗೇನು ಹೇಳಿಲ್ಲ. ಪಾಪ ಅವರೆಲ್ಲ ಎಷ್ಟು ಸಂಕಟ ಅನುಭವಿಸಕುಂತಾರ ಏನೋ ಅಲ್ಲಿ ಮನ್ಯಾಗ. ಇಷ್ಟೆಲ್ಲ ಮಾಡಾನಲ್ಲ ನಿನ್ನ ತಮ್ಮ, ಅವ್ನು ಸೊಕ್ಕ ಮುರ್ಸನ. ನೀ ಸುಮ್ಮನಿರು. ನೀನು ಎದಕ್ಕೆ ಕಳ್ತಿದ್ದಿ. ಸವಿ ನನ್ನ ತಲೆ 1,000 ರೂಪಾಯಿ ಐತಿ. ನಮ್ಮ ಮನೆಗೆ ಹೋಗಿ ಕೊಟ್ಟು ಮಾತಾಡ್ಸ್ಕೊಂಡು ಬರೋಣ. ನನಗೆ ಯಾಕೋ ಒಂಥರ ಅನ್ಸಕುಂತೈತಿ. ಅವ್ರ ಮುಖ ಎಲ್ಲ ನೋಡಿದೆ ಅಂದ್ರೆ ಒಂದು ಸ್ವಲ್ಪ ಸಮಾಧಾನ ಆಕೈತಿ. ಹೋಗೋಣ. ಈಗ ಈ ವಿಷಯ ಎಲ್ಲ ನಿನಗೆ ಗೊತ್ತಾಗೈತಿ ಅಂತಂದ್ರೆ ಯಾರು ಹೇಳಿದ್ರು ಏನು ಅಂತ ಯೋಚನೆ ಮಾಡ್ತಾರೆ. ಮತ್ತು ಅವ್ರಿಗೆ ಇನ್ನೂ ಬೇಜಾರಾಕೈತಿ. ನನ್ನ ಮೊಮ್ಮಗಳು ಗಂಡನ ಮನ್ಯಾಗ ಆರಾಮಾಗಿದ್ಲು, ಈ ವಿಷಯ ಗೊತ್ತಾಗಿ ಆಕೆ ಇನ್ನೂ ಬೇಜಾರಾದ್ಲಲ್ಲ ಅಂತಂದು ಬೇಜಾರಾಗಲ್ಲ. ಅದು ಅಲ್ಲದೆ ನೀ ಈಗ ಹೋಗಿ ರೊಕ್ಕ ಕೊಟ್ಟಿ ಅಂತಂದ್ರೆ ಅವ್ರೇನು ಇಸ್ಕೋತಾರಂತ ಮಾಡೇನು. ಇಸ್ಕೊಳಂಗಿಲ್ಲ. ಅಕಸ್ಮಾತ್ ಇಸ್ಕೊಂಡ್ರಂದ್ರೂ ಇವಾಗ ನಾವು ಅಲ್ಲಿಗೆ ಹೋದ್ರೆ ನಮ್ಮ ಅತ್ತೆ ಸುಮ್ಮನೆ ಬಿಡ್ತಾಳೆ, 1000 ಪ್ರಶ್ನೆ ಕೇಳ್ತಾಳೆ. ನಾವು ಹೇಳಿಲ್ಲ ಅಂದ್ರೂ ಮಂದಿ ನೋಡಿದ್ರಾರ ಏನಾರ ಇನ್ನೊಂದಿಷ್ಟು ಏನಾರು ಚುಚ್ಚುತ್ತಾರೆ. ಮತ್ತು ಹಂಗಂತ ಸುಮ್ಮನೆ ಕೂತ್ಕೊಂಡ್ರೆ ಅವ್ರು ಏನೂ ಊಟನೂ ಮಾಡಿಲ್ಲ ಅಂದ್ರೆ ಮನ್ಯಾಗ ಏನೂ ರೇಷನೇ ಇರಲ್ಲ. ಮತ್ತು ಈಗ ಏನು ಮಾಡೋದು ನೀನೇ ಹೇಳು. ಅಕ್ಕ, ಯಾವುದೇ ಕಾರಣಕ್ಕೂ ಈ ವಿಷಯ ನಿನಗೆ ಗೊತ್ತಾಗೈತಿ, ಸಹಿತಕ್ಕ ಗೊತ್ತಾಗೈತೆ ಅಂತಂದು ಮನೆಯವ್ರಿಗೆ ಗೊತ್ತಾಗೋದು ಬೇಡಕ್ಕ. ಮತ್ತು ಮನೆಯವ್ರಿಗೆ ಗೊತ್ತಾತಂದ್ರೆ ನಿಮ್ಮ ತಮಗೆ ಗೊತ್ತಾಗೈತಿ. ಆಮೇಲೆ ಅವನು ಮತ್ತೆ ಇನ್ನೊಂದಿಷ್ಟು ಹದ್ಮಿ ಇರ್ತಾನೆ ಗೊತ್ತಾನ. ಅದಕ್ಕೋಸ್ಕರ ಹೆಂಗಾರ ಮಾಡಕ್ಕ ಅವನಿಗೆ ಬುದ್ಧಿ ಕಲ್ಸಕ್ಕ ಸರಿಯಾಗಿ. ಆದ್ರೆ ಈಗಲೇ ನಿಂಗೆ ಈ ವಿಷಯ ಗೊತ್ತಾಗೈತೆ ಅನ್ನೋದು ನಿಮ್ಮ ಮನೆಯವ್ರಿಗೆ ಗೊತ್ತಾಗೋದು ಬೇಡಕ್ಕ. ಲಲಿತಿ, ಹಂಗಂದ್ರೆ ಒಂದು ಪ್ಲ್ಯಾನ್ ಮಾಡೋಣ. ಏನು? ನಿನ್ನ ಹತ್ರ 1,000 ರೂಪಾಯಿ ತಂದಿಲ್ಲ, ಅದನ್ನು ತಾರಾ ಕೈಯಾಗ ಕೊಟ್ಟು ಕಳಿಸಿ ಮಲ್ಲಮ್ಮನ ಕೈಯಾಗ ಕೊಡ್ಸೋಣ. ಇನ್ನು ಬಟ್ಟೆ ಹೊಲ್ದಿದ್ರಾಗ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಉಳಿದೈತಾ, ಅದಕ್ಕೋಸ್ಕರ ಅಮ್ಮಗೆ ಕೊಟ್ಟು ಕಳ್ಸೈತಿ ಅಂತ ಈಕೆಗೆ ತಾರಾ ಕೈಯಾಗ ಹೇಳೋಣಂತ. ಏನಂತಿದಿ ತಾರಾ? ನೀನು ಅಷ್ಟೇ ಹೇಳು. ಏನಂತ ಹೇಳ್ತಿದ್ದಿ ನೀನು? ಲಲಿತಾಕ್ಕನ ಮನೆ ಕಡೆ ಹೋಗಿದ್ದೆ ನಾನು, ನಂಗೆ ಬ್ಯಾಸ ಆಯ್ತು ಅಂತಂದು ಮಾತಾಡಕ್ಕೆ. ಲಲಿತಾಕ್ಕ 1,000 ರೂಪಾಯಿ ಕೊಟ್ಟು ಕಳಿಸಿದ್ಲೆ ಬೇಯಮ್ಮ. ಬಟ್ಟೆ ಹೊಲ್ದಿದ್ದು ರೊಕ್ಕ ಏನೋ ಭಾಳ ಬಂದಿತ್ತಂತ, ಅದಕ್ಕೆ ನಮ್ಮ ಅಮ್ಮನ ಕೈಯಾಗ ಕೊಡು ಅಂತ ಕೊಟ್ಟಾನಂತ. ಮನೆಗೆ ರೇಷನ್ ಏನಾರ ಖಾಲಿ ಆಗಿದ್ರೆ ತೊಗೋಬೇಕಂತ, ಇಲ್ಲ ನಿನ್ನ ತಲೆನೇ ಇಟ್ಕೋಬೇಕಂತ. ಇಷ್ಟ ಹೇಳಿ ನೀನು. ಮಿಕ್ಕಿದ್ದೆಲ್ಲ ಅಮ್ಮನ ನೋಡ್ಕೋತಾ. ಅಮ್ಮನ ತಲೆ ರೊಕ್ಕ ಇದ್ರೆ ಮನೆಗೆ ಸಂತಿಗಿಂತಿ ತಂದು ಹಾಕಿಸಿ ಅಡಿಗೆ ಮಾಡಿಸ್ಕೋತಾರೆ ಮನ್ಯಾಗ. ಸರಿ ಅಕ್ಕ, ನೀ ಹೇಳ್ದಂಗೆ ಮಾಡ್ತೀನಂತ. ಲಲಿತಾ ನಡಿ, ಆ ಕಡೆ ನಿಮ್ಮ ರೂಮ್ ಕಡೆ ಕಿಟಕಿಗಾಸಿ 1,000 ರೂಪಾಯಿ ಕೊಟ್ಬಿಡು. ತಾರಾ ತೊಗೊಂಡು ಹೋಗ್ತಾಳೆ. ತಾರಾ ಇಲ್ಲಿ ಭಾಳ ಹೊತ್ತಿರೋದು ಬೇಡ, ಯಾಕಂದ್ರೆ ಇನ್ನೂ ಯಾರೂ ನೋಡಿಲ್ಲ. ಯಾರೂ ನೋಡೋಕ್ಕಿಂತ ಮುಂಚೆನೇ ಮೊದಲು ತಾರಾ ಇಲ್ಲಿಂದ ಕಳಿಸ್ಬಿಡೋಣಂತ. ಏನಂತಿದಿ? ಮತ್ತು ಯಾರಿಗೂ ಅನುಮಾನ ಬರಬಾರ್ದು. ಸರಿ, ನೀ ಹೇಳ್ದಂಗೆ ಮಾಡಿದ್ರೆ ಅಥವಾ. ತಾರಾ, ದಯವಿಟ್ಟು ನೀನೇನು ತಪ್ಪು ತಿಳ್ಕೊಬೇಡ. ನಿನಗೆ ಬೇಗ ಕಳ್ಸಕೊಂತೀವಿ. ನಿಜ ಅಂದ್ರೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ. ಆದರೆ ಈಗಿನ ಸಿಚುವೇಶನ್ ಹಂಗೈತಿ.
ಅಯ್ಯೋ ಅಕ್ಕ, ನಿಮ್ಮಿಂದ ನನಗೆ ಎಷ್ಟು ಹೆಲ್ಪ್ ಆಗೈತಿ, ನಾನು ಆ ಥರ ಏನು ಅಂದ್ಕೊಳ್ಳಲ್ಲ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಈಗ ನೀವು ಸದ್ಯಕ್ಕೆ ನನ್ನ ಕೈಗೆ 1,000 ರೂಪಾಯಿ ಕೊಟ್ಟಿರಿ. ನಾ ಮನೆಗೆ ಹೋದ್ಮೇಲೆ ಫೋನ್ ಹಚ್ಚಿ ನಿಮ್ಗೆ ಮಾತಾಡ್ತೀನಂತ. ಅವನು ನಿಮ್ಮ ತಮ್ಮ ಎಲ್ಲಿರ್ತಾನೆ ಅನ್ನೋ ಜಾಗ ನನಗೆ ಗೊತ್ತೈತಿ. ನಾ ಫೋನ್ ಹಚ್ಚಿ ಅದೆಲ್ಲ ನಿಮ್ಗೆ ಹೇಳ್ತೀನಂತ. ನೀವು ಅಲ್ಲಿ ಹೋಗಿ ಸರಿಯಾಗಿ ಕ್ಲಾಸ್ ತೊಗೊರಿ. ಆದರೆ ಇವತ್ತು ಹೋಗ್ಬೇಡ್ರಿ, ನಾಳೆ ಹೋಗ್ರಿ, ಸರಿನಾ? ಸರಿ ಆಯಿತು.